ಸಿಲಿಂಡರ್ ಮಾರಿ ಮಗನನ್ನು ಸ್ಟಾರ್ ಮಾಡಿದ್ದ ಮಹಾತಂದೆ ಇನ್ನಿಲ್ಲ. ಕ್ಯಾನ್ಸರ್ ವಿರುದ್ಧದ ಹೋರಾಟ ಸೋತ ರಿಂಕು ತಂದೆ ಖಚಂದ್ರ ಸಿಂಗ್ ಅವರ ನಿಧನದ ನಂತರ ರಿಂಕು ಸಿಂಗ್ ಚೆನ್ನೈನಲ್ಲಿರುವ ಭಾರತದ ಟಿ20 ವಿಶ್ವಕಪ್ ಶಿಬಿರವನ್ನು ತೊರೆದಿದ್ದಾರೆ. ತಮ್ಮ ಕುಟುಂಬದೊಂದಿಗಿರಲು ಅಲಿಘರ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಉಳಿದ ಪಂದ್ಯಾವಳಿಗೆ ಅವರ ಲಭ್ಯತೆ ಈಗ ಅನಿಶ್ಚಿತವಾಗಿದೆ. ಭಾರತದ ಬ್ಯಾಟ್ಸ್ಮನ್ ರಿಂಕು ಸಿಂಗ್ ಅವರ ತಂದೆ ಖಚಂದ್ರ ಸಿಂಗ್ 4ನೇ ಹಂತದ ಲಿವರ್ ಕ್ಯಾನ್ಸರ್ನೊಂದಿಗೆ ದೀರ್ಘಕಾಲದ ಹೋರಾಟದ ನಂತರ ಫೆಬ್ರವರಿ 27ರಂದು ನಿಧನರಾದರು. ಇತ್ತೀಚಿನ ದಿನಗಳಲ್ಲಿ ಅವರ ಸ್ಥಿತಿ ಹದಗೆಟ್ಟಿದ್ದರಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಗ್ರೇಟರ್ ನೋಯ್ಡಾದ ಯಥಾರ್ಥ್ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದನು. ಖಚಂದ್ರ ಸಿಂಗ್ ಅವರನ್ನು ವೆಂಟಿಲೇಟರ್ ಬೆಂಬಲದಲ್ಲಿ ಇರಿಸಲಾಗಿತ್ತು ಮತ್ತು ವೈದ್ಯರು ಅವರನ್ನು ಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿದ್ದಾಗ ನಿರಂತರ ಮೂತ್ರಪಿಂಡ ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು. ತೀವ್ರ ನಿಗಾ ಹೊರತಾಗಿಯೂ ಅವರ ಆರೋಗ್ಯವು ವೇಗವಾಗಿ ಕುಸಿಯಿತು. ರಿಂಕು ಟಿ20 ವಿಶ್ವಕಪ್ಗಾಗಿ ಭಾರತೀಯ ತಂಡದೊಂದಿಗೆ ಇದ್ದಾಗ ಈ ಹೃದಯ ವಿದ್ರಾವಕ ಬೆಳವಣಿಗೆ ಸಂಭವಿಸಿದೆ. ಜಿಂಬಾಬ್ವೆ ವಿರುದ್ಧದ ಸೂಪರ್ 8 ಪಂದ್ಯಕ್ಕೂ ಮುನ್ನ ಭಾರತದ ತಂದೆಯ ಸ್ಥಿತಿ ಹದಗೆಟ್ಟಾಗ ಮನೆಗೆ ಪ್ರಯಾಣ ಬೆಳೆಸಿದ ರಿಂಕು ಚೆನ್ನೈನಲ್ಲಿ ಮತ್ತೆ ತಂಡವನ್ನು ಸೇರಿಕೊಂಡಿದ್ದರು. ಆದಾಗ್ಯೂ 28 ವರ್ಷದ ರಿಂಕು ತಂದೆಯ ನಿಧನದ ಸುದ್ದಿ ತಿಳಿದ ನಂತರ ಮತ್ತೆ ತಂಡದ ಶಿಬಿರವನ್ನು ತೊರೆದು ತಮ್ಮ ಕುಟುಂಬದೊಂದಿಗಿರಲು ಅಲಿಘರ್ಗೆ ಪ್ರಯಾಣ ಬೆಳೆಸಿದ್ದಾರೆ ಎಂದು ತಿಳಿದುಬಂದಿದೆ. ಅವರ ತಂದೆ ಸ್ವಲ್ಪ ಸಮಯದಿಂದ ಲಿವರ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. ಆದರೆ ಇತ್ತೀಚಿನ ವಾರಗಳಲ್ಲಿ ಅನಾರೋಗ್ಯ ತೀವ್ರವಾಗಿ ಮುಂದುವರೆದು ಆಸ್ಪತ್ರೆಗೆ ದಾಖಲಾಗಬೇಕಾಯಿತು. ವೈಯಕ್ತಿಕ ಸೋಲು ವಿಶ್ವಕಪ್ನ ಆಶಾಭಾವನೆ. ಜಿಂಬಾಬ್ವೆ ಪಂದ್ಯಕ್ಕಾಗಿ ಭಾರತ ತಂಡದ ಆಡುವ 11ನಲ್ಲಿ ರಿಂಕು ಇರಲಿಲ್ಲ. ಏಕೆಂದರೆ ತಂಡವು ಗೆಲ್ಲಲೇಬೇಕಾದ ಪಂದ್ಯಕ್ಕಾಗಿ ತನ್ನ ಸಂಯೋಜನೆಯನ್ನು ಮರುಹೊಂದಿಸಿತು. ಸಮತೋಲನವನ್ನು ಸರಿಹೊಂದಿಸಲು ಸಂಜು ಸ್ಯಾಮ್ಸನ್ ಮತ್ತು ಅಕ್ಷರ್ ಪಟೇಲ್ ಅವರನ್ನು ಕರೆತರಲಾಯಿತು. ಸ್ಯಾಮ್ಸನ್ ಅವರನ್ನು ಮತ್ತೆ ಅಗ್ರಸ್ಥಾನದಲ್ಲಿರಿಸಲಾಯಿತು, ಇಶಾನ್ ಕಿಶನ್ ಕ್ರಮಾಂಕದಲ್ಲಿ ಕೆಳಗಿಳಿಸಲಾಯಿತು ಮತ್ತು ತಿಲಕ್ ವರ್ಮಾ ಅವರನ್ನು ಅಂತಿಮ ಕರ್ತವ್ಯಗಳಿಗೆ ನಿಯೋಜಿಸಲಾಯಿತು. ಅವರು 11ನಲ್ಲಿ ಕಾಣಿಸಿಕೊಳ್ಳದಿದ್ದರೂ ರಿಂಕು ತಂಡದಲ್ಲಿ ತೊಡಗಿಸಿಕೊಂಡಿದ್ದರು ಮತ್ತು ಪಂದ್ಯದ ಸಮಯದಲ್ಲಿ ಬದಲಿ ಆಟಗಾರನಾಗಿ ಮೈದಾನಕ್ಕಿಳಿದರು. ಟೂರ್ನಿನಲ್ಲಿ ಇಲ್ಲಿಯವರೆಗೆ ರಿಂಕು 5 ಪಂದ್ಯಗಳನ್ನು ಆಡಿದ್ದು 24 ರನ್ ಗಳಿಸಿದ್ದು ತಮ್ಮ ನಿಗದಿತ ಅಂತಿಮ ಪಂದ್ಯದಲ್ಲಿ ಕೊಡುಗೆ ನೀಡಿದ್ದಾರೆ. ರಿಂಕು ಉಳಿದ ವಿಶ್ವಕಪ್ ಪಂದ್ಯಗಳಲ್ಲಿ ಆಡುತ್ತಾರಾ? ಕೋಲ್ಕತ್ತಾದಲ್ಲಿ ನಡೆಯಲಿರುವ ನಿರ್ಣಾಯಕ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಟೂರ್ನಿಯ ಉಳಿದ ಪಂದ್ಯಗಳ ಬಗ್ಗೆ ರಿಂಕು ಲಭ್ಯತೆಯಲ್ಲಿ ಅನಿಶ್ಚಿತತೆಯಿದೆ. 28 ವರ್ಷದ ರಿಂಕು ಭಾರತದ ಉಳಿದ ಟಿ20 ವಿಶ್ವಕಪ್ 2026 ಪಂದ್ಯಗಳಲ್ಲಿ ಹೆಚ್ಚಿನ ಪಾತ್ರ ವಹಿಸುತ್ತಾರೋ ಇಲ್ಲವೋ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಅವರ ಭಾಗವಹಿಸಿಕೆಯ ಕುರಿತು ಬಿಸಿಸಿಐ ಅಥವಾ ತಂಡದ ಆಡಳಿತ ಮಂಡಳಿಯಿಂದ ಇನ್ನೂ ಯಾವುದೇ ಅಧಿಕೃತ ಮಾಹಿತಿಯಿಲ್ಲ. ಭಾರತ ವರ್ಚುವಲ್ ನಾಕೌಟ್ಗೆ ತಯಾರು ನಡೆಸುತ್ತಿರುವಾಗ ಈ ಕಷ್ಟಕರವಾದ ವೈಯಕ್ತಿಕ ಕ್ಷಣದಲ್ಲಿ ತಂಡ ತಮ್ಮ ತಂಡದ ಆಟಗಾರನ ಸುತ್ತಲೂ ಒಗ್ಗೂಡುತ್ತದೆ.